ಸ್ನೇಹಿತರೆ, ನೀವು ಸಹ ಯಾರಾದರೂ ಮೋಸ ಹೋಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಯು ಮೋಸಗಾರವೆಂದು ಅರ್ಥವಲ್ಲ. ನಮ್ಮ ಜೀವನದಲ್ಲಿ ನಾವು ಪಡೆಯುವ ಅನುಭವಗಳ ಆಧಾರದ ಮೇಲೆ ನಾವು ಪ್ರತಿಯೊಬ್ಬರನ್ನು ನಿರ್ಣಯಿಸುತ್ತೇವೆ. ಆದರೆ ಈ ಕಥೆಯು ನಿಮ್ಮ ಕಣ್ಣುಗಳನ್ನು ತೆರೆಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಮೋಸಗಾರವೆಂದು ನಿಮ್ಮ ಒಂದು ಅನುಭವವು ನಿರ್ಧರಿಸುವುದಿಲ್ಲ. ಎಲ್ಲರೂ ಮೋಸಗಾರರಲ್ಲ ಎಂಬ ಈ ಕಥೆಯ ಮೂಲಕ ಪ್ರಾರಂಭಿಸೋಣ. ಒಂದು ರಾಜ್ಯದಲ್ಲಿ ಒಬ್ಬ ಉದ್ಯಮಿ ಮತ್ತು ಅವನ ಪತ್ನಿ ವಾಸಿಸುತ್ತಿದ್ದರು. ಇಬ್ಬರ ನಡುವೆ ಪ್ರೀತಿ ತುಂಬಾ ಇತ್ತು. ಅವರು ಸಂಪ್ರದಾಯಗಳನ್ನು ಅನುಸರಿಸುವ ಜನರು. ರಾತ್ರಿ ಅವರ ಮನೆಯ ಛಾವಣಿಯ ಮೇಲೆ ಯಾವಾಗಲೂ ದೀಪದ ಜ್ಯೋತಿಯು ಉರಿಯುತ್ತಿತ್ತು. ಆ ಜ್ಯೋತಿಯನ್ನು ನೋಡಿ ಎಲ್ಲರೂ ಈ ಜ್ಯೋತಿ ಇಬ್ಬರ ಪ್ರೀತಿಯ ಜ್ಯೋತಿ ಎಂದು ಹೇಳುತ್ತಿದ್ದರು. ಇಂತಹ ಜೋಡಿ ನಮ್ಮ ಇಡೀ ರಾಜ್ಯದಲ್ಲಿ ಇಲ್ಲವೆಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ರಾಜ ಮತ್ತು ರಾಣಿ ಕುಳಿತು ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಬಗ್ಗೆ ಮಾತನಾಡುತ್ತಿದ್ದರು. ಆಗ ರಾಜನು ಹೇಳುತ್ತಾನೆ, ಇವರಿಬ್ಬರಿಗೆ ಇಷ್ಟು ಪ್ರೀತಿ ಇರಲು ಹೇಗೆ ಸಾಧ್ಯ? ಆಗ ರಾಣಿ ಹೇಳುತ್ತಾಳೆ, ಉದ್ಯಮಿಯು ತುಂಬಾ ಬುದ್ಧಿವಂತನಾಗಿರಬೇಕು ಮತ್ತು ಅವನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಾನೆ. ಆದ್ದರಿಂದ ಅವರ ಜೀವನವು ತುಂಬಾ ಸಂತೋಷವಾಗಿದೆ. ಆಗ ರಾಜ ಹೇಳುತ್ತಾನೆ, ಇಲ್ಲ, ಉದ್ಯಮಿಯ ಹೆಂಡತಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇರಬೇಕು ಮತ್ತು ಅವನು ಪ್ರೀತಿಸುತ್ತಾನೆ ಎಂದು ನಾನು ಭಾವಿಸುತ್ತೇನೆ. ಹೀಗೆ ಇಬ್ಬರೂ ತಮ್ಮ ತಮ್ಮ ವಾದಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ. ಮತ್ತೆ ಮುಂದೆ ರಾಜನು ಹೇಳುತ್ತಾನೆ, ನಾವು ಇವರಿಬ್ಬರನ್ನು ಏಕೆ ಪರೀಕ್ಷಿಸಬಾರದು? ಆದ್ದರಿಂದ ಅವರಿಬ್ಬರ ಪ್ರೀತಿ ಎಷ್ಟು ಆಳವಾಗಿದೆ ಎಂದು ತಿಳಿಯಬಹುದು. ಆಗ ರಾಣಿಯು ಹೇಳುತ್ತಾಳೆ, ನೀನು ನನ್ನ ಬಾಯಿಯಿಂದ ಪದಗಳನ್ನು ಕಿತ್ತುಕೊಂಡೆ. ನಾನು ಗಂಡ ಮತ್ತು ಹೆಂಡತಿ ಇಬ್ಬರನ್ನು ಪ್ರತ್ಯೇಕವಾಗಿ ಪರೀಕ್ಷಿಸೋಣ ಮತ್ತು ಅವರಲ್ಲಿ ಹೆಚ್ಚು ಪ್ರೀತಿಸುವವರನ್ನು ನೋಡೋಣ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ನಂತರ ರಾಜ ಮತ್ತು ರಾಣಿ ಇಬ್ಬರು ಉದ್ಯಮಿ ಮತ್ತು ಅವನ ಹೆಂಡತಿಗೆ ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮೊಳಗೆ ಯೋಚಿಸುತ್ತಾರೆ. ಮರುದಿನ ರಾಣಿಯು ಸೇವಕಿಯನ್ನು ತನ್ನ ಬಳಿಗೆ ಕರೆದು ಹೇಳುತ್ತಾಳೆ, ಸೇವಕಿ, ನೀನು ಆ ಉದ್ಯಮಿಯ ಬಳಿಗೆ ಹೋಗು. ಆದರೆ ಅವನ ಹೆಂಡತಿ ಇಲ್ಲದ ಸಮಯದಲ್ಲಿ ಹೋಗಿ, ನಮ್ಮ ರಾಣಿ ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಮತ್ತು ನಿನ್ನ ಹೆಂಡತಿಯನ್ನು ಕೊಂದರೆ ಅವಳು ನಿನ್ನನ್ನು ಮದುವೆಯಾಗಲು ಸಿದ್ಧ ಎಂದು ಹೇಳು ಎಂದು ಹೇಳುತ್ತಾಳೆ. ಆಗ ಸೇವಕಿಯು ರಾಣಿಯ ಮಾತುಗಳನ್ನು ಆಲಿಸಿದಳು ಮತ್ತು ಅವಳು ವ್ಯಾಪಾರಿಯನ್ನು ತಲುಪಿದಳು ಮತ್ತು ರಾಣಿಯ ಸಂದೇಶವನ್ನು ಹೇಳುತ್ತಾಳೆ. ಆಗ ಉದ್ಯಮಿಯು ಹೇಳುತ್ತಾನೆ, ಒಬ್ಬ ರಾಣಿಯ ಬಗ್ಗೆ ಏನು? 100 ರಾಣಿಯರು ನನ್ನನ್ನು ಮದುವೆಯಾಗಲು ಬಯಸಿದರೂ ನಾನು ನನ್ನ ಹೆಂಡತಿಯನ್ನು ಬಿಡಲಾರೆ. ನೀನು ಹೋಗಿ ರಾಣಿಗೆ ನಿನ್ನ ಸಣ್ಣ ವಿಚಾರಗಳನ್ನು ನಿನ್ನಲ್ಲೇ ಇಟ್ಟುಕೊಳ್ಳಲು ಹೇಳು. ದಯವಿಟ್ಟು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾನೆ. ಇದನ್ನು ಕೇಳಿ ದಾಸಿಯು ರಾಜಮನೆತನವನ್ನು ತಲುಪುತ್ತಾಳೆ ಮತ್ತು ಹೇಳುತ್ತಾಳೆ, ರಾಣಿ, ಆ ಉದ್ಯಮಿ ನಿಮ್ಮನ್ನು ಮದುವೆಯಾಗಲು ಸ್ಪಷ್ಟವಾಗಿ ನಿರಾಕರಿಸಿದ್ದಾನೆ. ಆಗ ರಾಣಿಯು ಹೇಳುತ್ತಾಳೆ, ಇದರರ್ಥ ಉದ್ಯಮಿ ನಿಜವಾಗಿಯೂ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೆ. ಮತ್ತು ರಾಜನು ಹೇಳುತ್ತಾನೆ, ಹಾಗಾದರೆ ಉದ್ಯಮಿಯ ಪ್ರೀತಿ ಸಾಬೀತಾಗಿದೆ. ಈಗ ಅವನ ಹೆಂಡತಿಯ ಸರದಿ. ನಂತರ ರಾಜನು ಒಬ್ಬ ಸೈನಿಕನನ್ನು ಅವನ ಬಳಿಗೆ ಕರೆದು ಹೇಳುತ್ತಾನೆ, ಸೈನಿಕ, ವ್ಯಾಪಾರಿಯ ಹೆಂಡತಿಯ ಬಳಿಗೆ ಹೋಗಿ ಅವಳು ತನ್ನ ಗಂಡನನ್ನು ಕೊಂದರೆ ರಾಜನು ನಿನ್ನನ್ನು ಮದುವೆಯಾಗಿ ಈ ಸಾಮ್ರಾಜ್ಯದ ರಾಣಿಯಾಗಿ ಮಾಡುತ್ತಾನೆ ಎಂದು ಹೇಳು ಎಂದು ಹೇಳುತ್ತಾನೆ. ಸೈನಿಕನು ವ್ಯಾಪಾರಸ್ಥನ ಹೆಂಡತಿಯ ಬಳಿಗೆ ಬಂದು ಹೇಳುತ್ತಾನೆ, ನಾನು ರಾಜನಿಂದ ಸಂದೇಶದೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ರಾಜನ ಸಂದೇಶ ಬಂದಿರುವುದನ್ನು ಕೇಳಿ ಹೆಂಡತಿಗೆ ತುಂಬ ಸಂತೋಷವಾಗುತ್ತದೆ. ಕೊನೆಗೆ ನೀವು ಯಾವ ಸಂದೇಶವನ್ನು ತಂದಿದ್ದೀರಿ ಎಂದು ಕೇಳುತ್ತಾಳೆ.
ಆಗ ನಮ್ಮ ರಾಜನು ತಮ್ಮ ಹೃದಯದಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸುತ್ತಾನೆ. ಅವನು ನಿಮ್ಮನ್ನು ರಾಜ್ಯಕ್ಕೆ ರಾಣಿಯನ್ನಾಗಿ ಮಾಡಲು ಬಯಸುತ್ತಾನೆ. ನೀವು ನಿಮ್ಮ ಗಂಡನನ್ನು ಕೊಂದರೆ ಅವರು ನಿಮ್ಮನ್ನು ಮದುವೆಯಾಗುತ್ತಾರೆ ಎಂದು ಹೇಳುತ್ತಾನೆ. ದಳಪತಿಯ ಈ ಮಾತುಗಳನ್ನು ಕೇಳಿ ವ್ಯಾಪಾರಸ್ಥನ ಹೆಂಡತಿಯು ದುರಾಸೆಯಿಂದ ಹೇಳುತ್ತಾಳೆ, ಹಾಗಿದ್ದರೆ ಈ ರಾತ್ರಿ 2-3 ಗಂಟೆಯ ಒಳಗೆ ನಾನು ನನ್ನ ಗಂಡನನ್ನು ಕೊಲ್ಲುತ್ತೇನೆ. ನನ್ನ ಛಾವಣಿಯ ಮೇಲೆ ಯಾವಾಗಲೂ ದೀಪವು ಉರಿಯುತ್ತಿರುತ್ತದೆ. ದೀಪ ಆರಿ ಹೋದಾಗ ನನ್ನ ಗಂಡನನ್ನು ನಾನು ಕೊಲೆ ಮಾಡಿದ್ದೇನೆ ಎಂದು ಅರ್ಥವಾಗುತ್ತದೆ ಎಂದು ಹೇಳುತ್ತಾಳೆ. ವ್ಯಾಪಾರಿಯ ಹೆಂಡತಿಯಿಂದ ಅಂತಹ ಮಾತುಗಳನ್ನು ಕೇಳಿ ಆ ಸೈನಿಕನು ದಿಗ್ಭ್ರಮೆಗೊಂಡನು. ಆದರೆ ಆ ಸಮಯದಲ್ಲಿ ಅವನು ಅವಳಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಅವನು ನ್ಯಾಯಾಲಯಕ್ಕೆ ಹೋಗಿ ಇಡೀ ಕಥೆಯನ್ನು ರಾಜ ಮತ್ತು ರಾಣಿಗೆ ಹೇಳುತ್ತಾನೆ. ಇದನ್ನು ಕೇಳಿದ ರಾಜ ಮತ್ತು ರಾಣಿಗೆ ಆಶ್ಚರ್ಯವಾಯಿತು. ಉದ್ಯಮಿಯಂತೆ ಅವನ ಹೆಂಡತಿಯು ತಮ್ಮ ಸಂದೇಶಕ್ಕೆ ಇಲ್ಲವೆಂದು ಹೇಳುತ್ತಾಳೆ ಎಂದು ಅವರು ಆಶಿಸುತ್ತಿದ್ದರು. ಇದನ್ನು ಕೇಳಿದ ರಾಜನು ಹೆಚ್ಚು ಜಾಗೃತನಾಗುತ್ತಾನೆ. ರಾಜನು ಸೇನಾಪತಿಗಳಿಗೆ ಹೇಳುತ್ತಾನೆ, ಈ ರಾತ್ರಿ ನಾವು ಹೇಗಾದರೂ ಉದ್ಯಮಿಯ ಜೀವವನ್ನು ಉಳಿಸಬೇಕು. ಯಾವುದೇ ಸಂದರ್ಭದಲ್ಲಿ ಅವನಿಗೆ ಏನು ಕೂಡ ಆಗಬಾರದು. ಸೈನಿಕರೇ, ಸರಿಯಾದ 2 ಗಂಟೆಗೆ ಉದ್ಯಮಿಯ ಮನೆಗೆ ತಲುಪಬೇಕು. ದಳಪತಿ ತನ್ನ ಸೈನಿಕರೊಂದಿಗೆ ವ್ಯಾಪಾರಿಯ ಮನೆಯನ್ನು ತಲುಪುತ್ತಾನೆ. ಹಾಗೂ ರಾಜ ಮತ್ತು ರಾಣಿ ಅರಮನೆಯ ಛಾವಣಿಯ ಮೇಲೆ ನಿಂತು ಉರಿಯುತ್ತಿರುವ ದೀಪವನ್ನು ನೋಡುತ್ತಿದ್ದರು. ದಳಪತಿ ಮತ್ತು ಸೈನಿಕರು ಉದ್ಯಮಿಯ ಮನೆಗೆ ತಲುಪಿದ ತಕ್ಷಣ ಉದ್ಯಮಿಯ ಪತ್ನಿ ತನ್ನ ಪತಿಯನ್ನು ಕೊಲೆ ಮಾಡಿರುವುದನ್ನು ಕಣ್ಣಾರೆ ನೋಡುತ್ತಾರೆ ಮತ್ತು ಸೈನಿಕರು ಆ ಪತ್ನಿಯನ್ನು ಸೆರೆ ಹಿಡಿಯುತ್ತಾರೆ. ಮತ್ತೊಂದೆಡೆ ರಾಜ ಮತ್ತು ರಾಣಿ ವ್ಯಾಪಾರಿಯ ಮನೆಯ ಮೇಲ್ಛಾವಣಿಯ ಮೇಲಿನ ದೀಪವು ಆರಿ ಹೋಗಿರುವುದನ್ನು ನೋಡುತ್ತಾರೆ. ಉದ್ಯಮಿಯ ಹೆಂಡತಿಯನ್ನು ಜೈಲಿಗೆ ಹಾಕಲಾಯಿತು ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಹಾಗೂ ರಾಜನು ಹಗಲಿರುಳು ತನ್ನನ್ನು ಶಪಿಸಿಕೊಳ್ಳಲು ಪ್ರಾರಂಭಿಸಿದನು. ಅವನು ಯೋಚಿಸಲು ಪ್ರಾರಂಭಿಸಿದನು, ನನ್ನ ಪರೀಕ್ಷೆಯಿಂದಾಗಿ ಉದ್ಯಮಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ನಂತರ ಅವನು ಕ್ರಮೇಣ ಮಹಿಳೆಯರನ್ನು ದ್ವೇಷಿಸಲು ಪ್ರಾರಂಭಿಸಿದನು. ಒಂದು ದಿನ ಅವನ ಕೋಪವು ಎಷ್ಟು ಹೆಚ್ಚಾಯಿತು ಎಂದರೆ ಅವನು ದಳಪತಿಯನ್ನು ತನ್ನ ಬಳಿಗೆ ಕರೆದು ಹೇಳುತ್ತಾನೆ, ನಾನು ಬೇಟೆಗೆ ಹೋಗುತ್ತಿದ್ದೇನೆ. ನಾನು ಸಂಜೆ ಹಿಂತಿರುಗುವ ಹೊತ್ತಿಗೆ ರಾಜ್ಯದಲ್ಲಿರುವ ಎಲ್ಲ ಮಹಿಳೆಯರನ್ನು ಕೊಲ್ಲು. ನಾನು ಯಾವ ಹೆಣ್ಣಿನ ಮುಖವನ್ನು ನೋಡಲು ಬಯಸುವುದಿಲ್ಲ. ನಾನು ಮಹಿಳೆಯರನ್ನು ದ್ವೇಷಿಸಲು ಪ್ರಾರಂಭಿಸಿದ್ದೇನೆ. ಹೀಗೆ ಹೇಳುತ್ತಾ ರಾಜನು ಕುದುರೆಯ ಮೇಲೆ ವೇಗವಾಗಿ ಹೊರಟು ಹೋಗುತ್ತಾನೆ. ಇದನ್ನು ಕೇಳಿಸಿಕೊಂಡ ದಳಪತಿಯು ಯೋಚಿಸಲು ಪ್ರಾರಂಭಿಸಿದನು. ಉದ್ಯಮಿಯ ಮರಣದ ನಂತರ ಮಹಾರಾಜರಿಗೆ ಏನಾಯಿತು ಎಂದು ಯಾರಿಗೆ ತಿಳಿದಿದೆ? ಅವನು ಒಬ್ಬ ಮಹಿಳೆಯ ಮೋಸದಿಂದ ಎಲ್ಲ ಮಹಿಳೆಯರನ್ನು ಶಿಕ್ಷೆ ನೀಡುತ್ತಾನೆಯೇ? ಮತ್ತು ಅವನು ಮನೆಗೆ ಹೋಗಿ ತನ್ನ ಆಸ್ಥಾನದ ಮಾಜಿ ದಳಪತಿಯಾಗಿದ್ದ ತನ್ನ ತಂದೆಗೆ ನಡೆದ ಎಲ್ಲ ಘಟನೆಯನ್ನು ವಿವರಿಸಿ ಹೇಳುತ್ತಾನೆ. ಮತ್ತು ನನ್ನ ಮೇಲೆ ಬಿಕ್ಕಟ್ಟು ಬಂದಿದೆ. ಅಮಾಯಕ ಹೆಂಗಸರನ್ನು ಕೊಲ್ಲುವ ಶಕ್ತಿ ನನಗಿಲ್ಲ ಮತ್ತು ರಾಜನ ಮಾತನ್ನು ಧಿಕ್ಕರಿಸುವ ಧೈರ್ಯವು ನನಗಿಲ್ಲ. ಕೊನೆಯಲ್ಲಿ ನಾನು ಏನು ಮಾಡಬೇಕೆಂದು ನೀವೇ ಹೇಳುತ್ತೀರಾ ಎಂದು ಕೇಳುತ್ತಾನೆ. ಆಗ ತಂದೆಯು, ಭಯಪಡಬೇಡ, ನೀನು ಕೆಲವು ದಿನಗಳವರೆಗೆ ಎಲ್ಲಾದರೂ ಅಡಗಿಕೊಳ್ಳು. ಆಗ ದಳಪತಿಯು ಹೇಳುತ್ತಾನೆ, ಇದರಿಂದ ಏನು ಪ್ರಯೋಜನ? ನಾನು ಅವನನ್ನು ಭೇಟಿಯಾಗಿ ಅವನ ಮುಂದೆ ಬಂದಾಗ ರಾಜನು ನನಗೆ ಮರಣ ದಂಡನೆಯನ್ನು ಖಂಡಿತವಾಗಿಯೂ ನೀಡುತ್ತಾನೆ. ಆಗ ತಂದೆಯು, ಚಿಂತಿಸಬೇಡ ಮಗನೇ, ನೀನು ಅವನನ್ನು ಸ್ವಲ್ಪ ದಿನ ಭೇಟಿಯಾಗದಿದ್ದರೆ ಅವನು ನಿನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬರುತ್ತಾನೆ. ನಾನು ಅದನ್ನು ರಾಜನಿಗೆ ವಿವರಿಸುತ್ತೇನೆ, ಚಿಂತಿಸಬೇಡ ಎಂದು
ಹೇಳುತ್ತಾನೆ. ತಂದೆ ಈ ಮಾತುಗಳನ್ನು ಕೇಳಿದ ದಳಪತಿಗೆ ಪ್ರಜ್ಞೆ ಬಂದಿತು ಮತ್ತು ಕೆಲವು ದಿನಗಳವರೆಗೆ ಎಲ್ಲೋ ಅಡಗಿಕೊಳ್ಳಲು ಪ್ರಾರಂಭಿಸಿದನು. ನಂತರ ರಾಜನು ಸಾಯಂಕಾಲ ಹಿಂತಿರುಗಿದಾಗ ರಾಜ್ಯದಲ್ಲಿರುವ ಎಲ್ಲ ಸ್ತ್ರೀಯರು ತನ್ನನ್ನು ನೋಡುತ್ತಿರುವುದನ್ನು ಅವನು ನೋಡಿದನು. ಹೆಂಗಸರು ನೋಡುವಾಗ ಉದ್ಯಮಿಯ ಹೆಂಡತಿಗೆ ಮಾಡಿದ ದ್ರೋಹ ನೆನಪಾಗುತ್ತದೆ. ಅವನು ಕೋಪಗೊಳ್ಳುತ್ತಾನೆ ಮತ್ತು ದಳಪತಿಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ದಳಪತಿಯನ್ನು ಹುಡುಕುತ್ತಾ ಅವನು ನೇರವಾಗಿ ಅವರ ಮನೆಯನ್ನು ತಲುಪುತ್ತಾನೆ. ನಂತರ ದಳಪತಿಯ ಮನೆಯನ್ನು ತಲುಪಿದ ಅವರು ಅವರ ಮನೆಯಲ್ಲಿ ದಳಪತಿ ಇಲ್ಲದಿರುವುದು ತಿಳಿಯುತ್ತದೆ ಮತ್ತು ಆ ಮನೆಯಲ್ಲಿ ಅವರ ತಂದೆ ಮಾತ್ರ ಇದ್ದರು. ರಾಜನನ್ನು ನೋಡಿ ಸೇನಾಪತಿಯ ತಂದೆಯು ಅವರನ್ನು ನಮಸ್ಕರಿಸುತ್ತಾರೆ ಮತ್ತು ದಳಪತಿಯ ತಂದೆ ರಾಜ್ಯದ ಮಾಜಿ ದಳಪತಿಯಾಗಿದ್ದರು ಎಂದು ಮೊದಲೇ ಹೇಳಲಾಗಿದೆ. ಆದ್ದರಿಂದ ಅವರನ್ನು ನೋಡಿದ ರಾಜನ ಕೋಪವು ಸ್ವಲ್ಪ ಶಾಂತವಾಗುತ್ತದೆ. ಆಗ ರಾಜನು ಹೇಳುತ್ತಾನೆ, ನಾನು ದಳಪತಿಯನ್ನು ಹುಡುಕಲು ಬಂದಿದ್ದೇನೆ, ಅವನು ಎಲ್ಲಿದ್ದಾನೆ? ಆಗ ಮಾಜಿ ದಳಪತಿ ಹೇಳುತ್ತಾರೆ, ಮಹಾರಾಜ, ನಾನು ಅವನನ್ನು ಹೊರಗಡೆ ಕಳುಹಿಸಿದ್ದೇನೆ. ಆಗ ರಾಜನು ಕೇಳುತ್ತಾನೆ, ನೀವು ರಾಜ್ಯದಲ್ಲಿ ಇದ್ದಾಗ ನನ್ನ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಮಾಜಿ ದಳಪತಿಯು ಹೇಳುತ್ತಾನೆ, ಮಹಾರಾಜ, ನಾನು ನನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದೇನೆ. ಆಗ ಮುಂದೆ ರಾಜನು ಕೇಳುತ್ತಾನೆ, ಹಾಗಾದರೆ ನೀನು ನಿನ್ನ ಮಗನನ್ನು ಅವನ ಕರ್ತವ್ಯವನ್ನು ಮಾಡದಂತೆ ಏಕೆ ತಡೆದಿದ್ದೀಯಾ? ನಾನು ನಿನ್ನ ಮಗನಿಗೆ ಒಂದು ಕೆಲಸವನ್ನು ನೀಡಿದ್ದೆ ಎಂದು ಹೇಳುತ್ತಾರೆ. ಆಗ ಮಾಜಿ ದಳಪತಿಯು ಹೇಳುತ್ತಾರೆ, ನನ್ನನ್ನು ಕ್ಷಮಿಸಿ, ಆದರೆ ನೀವು ನೀಡಿದ ಕೆಲಸ ಅನುಚಿತವಾಗಿದೆ. ಒಬ್ಬ ಮಹಿಳೆಯ ದ್ರೋಹದಿಂದ ರಾಜ್ಯದ ಎಲ್ಲ ಮಹಿಳೆಯರನ್ನು ಕೊಲ್ಲುತ್ತೀರಾ? ನೀವು ಈ ರಾಜ್ಯಕ್ಕೆ ರಾಜ ಮತ್ತು ತಂದೆ, ನಿಮ್ಮ ಮಕ್ಕಳೊಂದಿಗೆ ಹೀಗೆ ವರ್ತಿಸುವೆಯಾ ಎಂದು ಪ್ರಶ್ನಿಸುತ್ತಾನೆ. ಆಗ ರಾಜನು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳುತ್ತಾನೆ, ಇದು ಸಂಪೂರ್ಣವಾಗಿ ತಪ್ಪು ಎಂದು ನನಗೆ ತಿಳಿದಿದೆ. ಆದರೆ ನಾನು ಏನು ಮಾಡಬೇಕು? ಹಗಲು ರಾತ್ರಿ ನನ್ನಿಂದ ಮುಗ್ಧ ಉದ್ಯಮಿ ಸತ್ತನೆಂದು ನಾನು ತಪ್ಪಿಸ್ತನೆಂದು ಭಾವಿಸುತ್ತಿದ್ದೇನೆ. ಅವರ ಪ್ರೀತಿಯನ್ನು ಇಡೀ ರಾಜ್ಯವೇ ಉದಾಹರಿಸಿದ ಅವರ ಸ್ವಂತ ಹೆಂಡತಿಯಿಂದಲೇ ಕೊಲ್ಲಲ್ಪಟ್ಟರು ಎಂಬುದು ದೊಡ್ಡ ವಿಷಾದ. ಆ ಪ್ರೀತಿಯ ಸತ್ಯ ಇಷ್ಟು ಘೋರವಾಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ಆಗ ಮಾಜಿ ದಳಪತಿಯು ಹೇಳುತ್ತಾರೆ, ಮಹಾರಾಜ, ನೀವು ಏನು ಹೇಳುತ್ತಿದ್ದೀರಾ ನನಗೆ ಅರ್ಥವಾಗಿದೆ. ನೀವು ನನಗೆ ಅವಕಾಶ ನೀಡಿದರೆ ನಾನು ನಿಮಗೆ ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. ಅದರಲ್ಲಿ ನಿಜವಾದ ಪ್ರೀತಿ ಏನೆಂದು ನಿಮಗೆ ತಿಳಿಯುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು ಎದುರಿಗೆ ಮಲಗಿದ್ದ ಮಂಚದ ಮೇಲೆ ಕುಳಿತು ಹೇಳುತ್ತಾನೆ, ನೀವು ಯಾವ ಕಥೆ ಹೇಳಬೇಕೆಂದು ಬಯಸುತ್ತೀರಾ? ಆ ಕಥೆಯನ್ನು ಹೇಳಿ ಎಂದು ಹೇಳುತ್ತಾನೆ. ಒಮ್ಮೆ ನಿಮ್ಮ ತಂದೆ ಮತ್ತು ನಾನು ಇಬ್ಬರೂ ಬೇಟೆಗೆ ಹೋಗಿದ್ದೆವು. ಕ್ರಮೇಣ ಕತ್ತಲಾಗತೊಡಗಿತು ಮತ್ತು ಆ ಕತ್ತಲೆಯಲ್ಲಿ ನಾನು ಮತ್ತು ನಿಮ್ಮ ತಂದೆ ಇಬ್ಬರು ಬೇರೆ ಬೇರೆ ಕಡೆಗೆ ಹೊರಟೆವು. ನಿಮ್ಮ ತಂದೆ ರಾಜ್ಯವನ್ನು ತಲುಪಲು ಒಂದು ಮಾರ್ಗವನ್ನು ಕಂಡುಕೊಂಡರು. ಆದರೆ ನಾನು ದಟ್ಟವಾದ ಕಾಡಿನಲ್ಲಿ ಒಬ್ಬಂಟಿಯಾಗಿ ಸಿಲುಕಿಕೊಂಡೆ. ಆಗ ಒಬ್ಬ ಯೋಧನು ಕುದುರೆಯ ಮೇಲೆ ಕುಳಿತು ನನ್ನ ಕಡೆಗೆ ಬರುತ್ತಿರುವುದನ್ನು ನಾನು ನೋಡಿದೆ ಮತ್ತು ಅವನು ನನ್ನನ್ನು ಹಗ್ಗದಿಂದ ಹಿಡಿದು ತನ್ನೊಂದಿಗೆ ಕರೆದುಕೊಂಡು ಹೋದನು. ಅವರು ಸಾಕಷ್ಟು ದೂರ ಹೋದ ನಂತರ ಅಲ್ಲಿ ನಿಲ್ಲಿಸಿದರು ಮತ್ತು ಆ ಜಾಗವನ್ನು ಸ್ವಲ್ಪ ಪರಿಶೋಧಿಸಿದಾಗ ಅದು ಸ್ಮಶಾನವೆಂದು ತಿಳಿದು ನನಗೆ ಇದನ್ನು ನೋಡಿ ತುಂಬ ಭಯವಾಯಿತು. ನಾನು ಸಾಯುತ್ತೇನೆ ಎಂದು ನನಗೆ ಅನಿಸಿತು. ಆ ಯೋಧ ನನ್ನನ್ನು ಅಲ್ಲಿ ಸಮಾಧಿ ತೋಡುವಂತೆ ಒತ್ತಾಯಿಸಿದ. ನಾನು ಒಂದು ಸಮಾಧಿಯನ್ನು ಅಗೆಯಲು ಪ್ರಾರಂಭಿಸಿದೆ ಮತ್ತು ನನ್ನ ಪಕ್ಕದಲ್ಲಿದ್ದ ಯೋಧ ಮತ್ತೊಂದು ಸಮಾಧಿಯನ್ನು ಅಗೆಯಲು
ಪ್ರಾರಂಭಿಸಿದನು. ಸಮಾಧಿಯನ್ನು ಅಗೆಯುವಾಗ ನಾನು ಯೋಚಿಸಲು ಪ್ರಾರಂಭಿಸಿದೆ, ಈ ಒಂದು ಸಮಾಧಿ ಖಂಡಿತವಾಗಿಯೂ ನನಗೆ, ಆದರೆ ಅವನು ಇನ್ನೊಂದು ಸಮಾಧಿಯನ್ನು ಯಾರಿಗಾಗಿ ಅಗೆಯುತ್ತಿದ್ದಾನೆ? 2 ಸಮಾಧಿಗಳನ್ನು ಅಗೆದಾಗ ಯೋಧ ನನ್ನನ್ನು ಕುದುರೆಗೆ ಕಟ್ಟಿಹಾಕಿದನು. ಕೇವಲ 2 ಹೆಜ್ಜೆ ದೂರದಲ್ಲಿ ಒಂದು ಅವಶೇಷವಿತ್ತು. ಅಲ್ಲಿಗೆ ಹೋದ ನಂತರ ಅವನು ಮೃತದೇಹವನ್ನು ಎಳೆದುಕೊಂಡು ಹೋದನು. ಈ ದೃಶ್ಯವನ್ನು ನೋಡಿದ ನಾನು ಹಾರಿ ಹೋದೆ. ನನ್ನ ಹೃದಯ ನನ್ನ ಬಾಯಿಗೆ ಬಂದಿತು. ಅವನು ಮೃತದೇಹವನ್ನು ತನ್ನ ಮುಂದೆ ಸಮಾಧಿಯಲ್ಲಿ ಹೂಳಿದನು. ಈಗ ನನ್ನ ಭಯ ಮತ್ತಷ್ಟು ಹೆಚ್ಚಾಯಿತು. ಅದು ನನ್ನನ್ನು ಮತ್ತೊಂದು ಸಮಾಧಿಗೆ ಹಾಕುತ್ತದೆ ಎಂದು ನಾನು ಭಾವಿಸಿದೆ. ಇದ್ದಕ್ಕಿದ್ದಂತೆ ಯೋಧ ತನ್ನ ಮುಖದಿಂದ ಬಟ್ಟೆಯನ್ನು ತೆಗೆದನು ಮತ್ತು ನಾನು ನೋಡಿದ್ದು ಒಬ್ಬ ಮಹಿಳೆ. ಅವಳು, ಭಯಪಡಬೇಡ, ನಾನು ನಿನ್ನನ್ನು ಕೊಲ್ಲಲು ಹೋಗುವುದಿಲ್ಲ. ನೀನು ಈ ಸಾಮ್ರಾಜ್ಯದ ಸೇನಾಧಿಪತಿ ಎಂದು ನನಗೆ ತಿಳಿದಿದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಗೆ ಕರೆದು ತಂದಿದ್ದೇನೆ. ಇದರಿಂದ ನೀವು ನನ್ನ ಸಂದೇಶವನ್ನು ರಾಜನಿಗೆ ತಿಳಿಸಬಹುದು ಎಂದು ಹೇಳುತ್ತಾಳೆ. ಮತ್ತು ನಿನ್ನ ರಾಜನ ಅಣ್ಣನ ಮಗ ನನ್ನ ಜೀವನ ಹಾಳು ಮಾಡಿದ್ದಾನೆ. ಅವನು ನನ್ನನ್ನು ಪಡೆಯಲು ನನ್ನ ಗಂಡನನ್ನು ಕೊಂದನು. ಆದ್ದರಿಂದ ನಾನು ಅವನನ್ನು ಕೊಂದಿದ್ದೇನೆ. ನೀವು ನೋಡುತ್ತಿದ್ದ ಈ ಶವವನ್ನು ನಾನು ಸಮಾಧಿ ಮಾಡಿದ್ದು ಅದೇ ರಾಜಕುಮಾರನದು. ಹಣದ ಆಮಿಷವಡ್ಡಿ ನನ್ನನ್ನು ತನ್ನವಳಾಗಿಸಿಕೊಳ್ಳಬೇಕೆಂದುಕೊಂಡಿದ್ದ. ಆದರೆ ನಾನು ಅವನ ಪ್ರಸ್ತಾಪವನ್ನು ತಿರಸ್ಕರಿಸಿದಾಗ ಅವನು ನನ್ನ ಗಂಡನನ್ನು ಕೊಂದನು. ಇದು ನನಗಾಗಿ ನಾನು ಅಗೆದ 2ನೇ ಸಮಾಧಿ. ಅದರ ಪಕ್ಕದಲ್ಲಿಯೇ ನನ್ನ ಗಂಡನ ಸಮಾಧಿ ಇದೆ ಎಂದು ಹೇಳುತ್ತಾಳೆ. ಆಗ ಮಾಜಿ ದಳಪತಿಯು ಮುಂದೆ ಹೇಳುತ್ತಾನೆ, ನಾನು ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಅವಳು ಒಪ್ಪಲಿಲ್ಲ ಮತ್ತು ಅವಳು ಕತ್ತಿಯನ್ನು ತೆಗೆದುಕೊಂಡು ಅವಳ ಕತ್ತು ಕೊಯ್ದಳು ಮತ್ತು ನಾನು ಅವಳ ಕೊನೆಯ ಆಸೆಯನ್ನು ಪೂರೈಸಿದೆ. ಅವಳ ಶವವನ್ನು ಅವಳ ಗಂಡನ ದೇಹದೊಂದಿಗೆ ಹೂಳಿದೆ. ಮತ್ತು ಹೀಗೆ ಹೇಳುತ್ತಾ ಆ ಮಾಜಿ ದಳಪತಿಯು ಈ ಕಥೆಯನ್ನು ಮುಕ್ತಾಯಗೊಳಿಸುತ್ತಾನೆ. ನಂತರ ದಳಪತಿಯು ಮತ್ತೆ ಹೇಳುತ್ತಾನೆ, ರಾಜ, ನಾನು ಇಲ್ಲಿಯವರೆಗೆ ಅವಳಂತಹ ಮಹಿಳೆಯನ್ನು ಎಲ್ಲಿಯೂ ನೋಡಿರಲಿಲ್ಲ. ಅವಳು ಸಾಮಾನ್ಯ ಮಹಿಳೆ, ಆದರೆ ಅವಳಲ್ಲಿ ಈ ಶಕ್ತಿ ಹೇಗೆ ಬಂದಿತು ಗೊತ್ತಿಲ್ಲ. ಅವಳು ತನ್ನ ಗಂಡನಿಗಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿದಳು. ಅಂತಹ ಅದ್ಭುತ ಪ್ರೀತಿಯನ್ನು ನೋಡಿ ಎಲ್ಲ ಮಹಿಳೆಯರನ್ನು ಕೊಲ್ಲಬೇಕೆಂದು ನೀವು ಇನ್ನೂ ಯೋಚಿಸುತ್ತೀರಾ ಎಂದು ಪ್ರಶ್ನಿಸುತ್ತಾನೆ. ಇದನ್ನು ಕೇಳಿದ ರಾಜನು ಭಾವುಕನಾಗಿ ಹೇಳುತ್ತಾನೆ, ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ವ್ಯಕ್ತಿಗಳು ಮತ್ತು ಒಬ್ಬ ವ್ಯಕ್ತಿಯ ದ್ರೋಹಕ್ಕಾಗಿ ನಾವು ಇತರರನ್ನು ಶಿಕ್ಷಿಸಬಾರದು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೀಗೆ ಹೇಳುತ್ತಾ ರಾಜ ಅಲ್ಲಿಂದ ಹೊರಟು ಕ್ರಮೇಣ ಹೆಣ್ಣಿನ ಬಗೆಗಿನ ಧೋರಣೆ ಬದಲಾಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ಕಲಿಯೋ ಪಾಠವೇನೆಂದರೆ, ನಾವು ಜೀವನದಲ್ಲಿ ಮೋಸ ಹೋದರೆ ಇಡೀ ಜಗತ್ತೇ ಮೋಸವೆಂದು ಅರ್ಥವಲ್ಲ ಎಂದು ಈ ಕಥೆ ನಮಗೆ ತಿಳಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಗುವುದು ದೊಡ್ಡ ತಪ್ಪು. ಎಲ್ಲರೂ ಮೋಸಗಾರರಲ್ಲ ಎಂಬ ಈ ಸ್ಫೂರ್ತಿದಾಯಕ ಕಥೆಯು ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.